ಅರ್ಜುನ್ನ ಪುಷ್ಪ 2 ಸಿನಿಮಾದಲ್ಲಿ ಆ ಸಿನಿಮಾದ ಪ್ರೀಮಿಯರು ಇನ್ನೊಂದು ಆ ಶೋಗೆ ಅಲ್ಲು ಅರ್ಜುನ್ ಬಂದಾಗ ಕಾಲು ತುಳಿತಾಗಿ ಸತ್ತು ಹೋದಾಗ ತೆಲಂಗಾಣದ ಮುಖ್ಯಮಂತ್ರಿಗಳು ಏನು ಮಾತಾಡಿದ್ರು? ಅವ್ರು ಯಾರ್ರೀ ಸಿನಿಮಾದವರು? ದುಡ್ಡು ಹಾಕ್ತಾರೆ, ದುಡ್ಡು ತೆಗಿತಾರೆ. ರಿಯಲ್ ಎಸ್ಟೇಟ್ನವರು ಜಮೀನು ತಗೊಂಡು ಡೆವಲಪ್ ಮಾಡಿ ಸೈಟ್ ಮಾರಿ ದುಡ್ಡು ತಗೋತಾರೆ. ಹಂಗೆ ಇವ್ರು ಸಿನಿಮಾ ಮಾಡ್ತಾರೆ, ಅದರಿಂದ ಗಳಿಕೆ ಮಾಡ್ಕೋತಾರೆ. ಇವ್ರನ್ನ ಗೌರವದಿಂದ ನಡೆಸ್ಕೊಳ್ಳೋದಕ್ಕೆ ಇವರೇನು ದೇಶ ಕಾಯ್ದು ಬಂದಂಥ ಯೋಧರ ಅಂತ ರೇವಂತ್ ರೆಡ್ಡಿ ಮಾತಾಡಿದ್ರು ಇಲ್ವೋ? ಮತ್ತು ಈ ಕೇಸ್ನಲ್ಲಿ ಈ ಕೇಸ್ಗೆ ಏನು ಅನ್ಬೇಕಂಗಿದ್ರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ. ದುರಂತದ ಹೊಣೆಯನ್ನು ರಾಜ್ಯ ಸರ್ಕಾರ ಹೊತ್ಕೋಬೇಕು. ಸರ್ಕಾರದ ವಿರುದ್ಧ ವಾಗ್ದಾಳಿ ಇವ್ರದ್ದು. ಜನರ ದಾರುಣ ಸಾವು ದಿಗ್ಭ್ರಮೆಯನ್ನು ಉಂಟು ಮಾಡಿದೆ. ಸಿದ್ಧತೆ ಮಾಡಿಕೊಳ್ಳದೇ ಇದ್ದದ್ದೇ ಈ ದುರಂತಕ್ಕೆ ಕಾರಣ ಅಂತ. ಪೂರ್ವ ಸಿದ್ಧತೆ ಮುನ್ನೆಚ್ಚರಿಕೆ ವಹಿಸದೇ ಇರುವುದು ಈ ದುರಂತಕ್ಕೆ ಕಾರಣ. ಗಾಯಾಳುಗಳಿಗೆ ಉತ್ತಮ ಚಿಕಿತ್ಸೆಯನ್ನು ಸರ್ಕಾರ ಕೊಡಿಸಬೇಕು. ಮೃತರ ನೆರವಿಗೆ ತಕ್ಷಣ ಧಾವಿಸಬೇಕು ಅಂತ. ಈ ಘಟನೆ ಆದಮೇಲೆ ನಮ್ಮ ರಿಪೋರ್ಟರ್ ರಮೇಶ್ ಇದರಲ್ಲಿ ನಾನು ಹೇಳ್ತೀನಲ್ಲ, ಜನರ ಮೈಂಡ್ಸೆಟ್ನ ಬಗ್ಗೆ ಒಂದೊಂದು ಸಲ ವಿಚಿತ್ರ ಅನ್ನಿಸ್ಬಿಡುತ್ತೆ. ಹೊರಗಡೆ 11 ಜನ ಸತ್ತೋಗಿದ್ದಾರೆ, ಒಳಗಡೆ ಸಂಭ್ರಮಾಚರಣೆ ನಡೀತು. ಅದನ್ನು ಮುಗಿಸಿ ಬಂದಂಥವ್ರಿಗೂ ಕೂಡ ನಮ್ಮ ರಿಪೋರ್ಟರ್ ರಮೇಶ್ ನಿಂತ್ಕೊಂಡು ಹೇಳ್ತಿದ್ದಾರಲ್ಲಿ, ಗೊತ್ತಾ ನಿಮಗೆ ಸ್ಟ್ಯಾಂಪಿಡ್ ಆಗಿದೆ, 11 ಜನ ಸತ್ತೋಗಿದ್ದಾರೆ ಅಂದರೆ ಮತ್ತು RCB ಗೆಲುವಿನ ಸಂಭ್ರಮದಲ್ಲೇ ಇದ್ದಾರೆ ಅವರು. ಮತ್ತು RCB ಗೆಲುವಿನ ಸಂಭ್ರಮದಲ್ಲೇ ನೋಡಿ ಒಂದು ಸಲ ಅದನ್ನು. ಇವತ್ತು ವಿಕ್ಟ್ರಿ ಸೆಲೆಬ್ರೇಷನ್ ಕಾರ್ಯಕ್ರಮಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸಾವಿರಾರು ಜನರು ಏಕಾಏಕಿ ಬಂದಿದ್ರಿಂದ ಅದು ಕೂಡ ಲೇಟ್ ಆಗಿ ಒಂದು ಟಿಕೆಟ್ ಅಥವಾ ಪಾಸ್ ಅಂತ ಹೇಳಿ ಹೇಳ್ತಾ ಇದ್ದಂತ KCA ಏಕಾಏಕಿ ಸ್ಟೇಡಿಯಂ ಒಳಗಡೆ ಬಿಟ್ಟಂತ ಸಂದರ್ಭದಲ್ಲಿ ಗೇಟ್ಗಳಲ್ಲಿ ನೂಕುನುಗ್ಲಾಗಿರುವಂತದ್ದು, ವಿಶೇಷವಾಗಿ ಗೇಟ್ ನಂಬರ್ 17 ಇಲ್ಲಿ ದೊಡ್ಡ ನೂಕುನುಗ್ಲಾಗಿದೆ. ಇಲ್ಲಿರುವಂತಹ ಬ್ಯಾರಿಕೇಡ್ಗಳು ಕೆಳಗಡೆ ಬಿದ್ದಿದೆ. ಮತ್ತೆ ಇಲ್ಲಿ ಕೆಳಗಡೆ ಬಿದ್ದಂತ ಒಂದು ಸ್ಲಿಪ್ಪರ್ಗಳು ಜೊತೆಗೆ ಆ ಬ್ಯಾರಿಕೇಡ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿನ ಕಾಲ್ತುಳಿತ ಆಗಿದೆ ಅನ್ನುವಂಥದ್ದು. ಒಂದು ಈವರೆಗೆ ನಮಗೆ ಸಿಗ್ತಂತ ಮಾಹಿತಿ ಪ್ರಕಾರ 11 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಸೊ ಬಹುತೇಕರು ಈ ಗೇಟಲ್ಲಿ ಹೋದಂಥ ಸಂದರ್ಭದಲ್ಲಿ ಆಗಿರುವಂತಹ ಘಟನೆಗಳು. ಸೊ ಎಲ್ಲೊಂದು ಕಡೆ ಒಂದು ಮಿಸ್ಮ್ಯಾನೇಜ್ಮೆಂಟ್, ಸರಿಯಾದ ರೀತಿಯಾಗಿ ಒಂದು ನಿರ್ವಹಣೆ ಮಾಡಿದ್ರೆ ಅಥವಾ ಒಂದು ಪಾಸ್ಗಳನ್ನ ತೆಗೆದುಕೊಂಡು ಅವ್ರನ್ನ ಬಿಟ್ಟಿದ್ರೆ ಈ ರೀತಿಯಾದ ಘಟನೆಗಳಾಗ್ತಿರಲ್ಲ. ಒಳಗಡೆ ಹೋದಂಥ ಸಂದರ್ಭದಲ್ಲಿ ಕಾಲು ತುಳಿತ ಆದಂತ ನೋಡಿದಂಥವ್ರು ಅಥವಾ ಆ ಸಂದರ್ಭದಲ್ಲಿ ಒಳಗೆ ಎಂಟರ್ ಆದವರು ಇದ್ದಾರೆ. ಅವ್ರು ಮಾತಾಡ್ತಾರೆ, ಏನಾಯ್ತು ಸರ್? ಆಕ್ಚುಲಿ ತುಂಬಾ ಜನ ಜಾಸ್ತಿ ಆಗಿರೋದ್ರಿಂದ ತುಂಬಾ ಅನುಕೂಲ ಆಗಿತ್ತು. ಕಷ್ಟ ಆಯಿತು ತುಂಬ, ಎಲ್ಲರಿಗೂ ಗಜಾಬಿಜಿ ಆಯಿತು. ಪಾಸ್ ಇದ್ದಿದ್ರೆ ನಮ್ಗೆ ಇದಾಗ್ತಾ ಇತ್ತು, ಇಷ್ಟು ಆಗ್ತಾ ಇದ್ದಿಲ್ಲ. ಅದರಿಂದ ತುಂಬಾ ಜನ ಬಂದ್ಬಿಟ್ರು. ಎಕ್ಸ್ಪೆಕ್ಟೇಷನ್ ಗೇಟ್ ನಂಬರ್ 21ರಲ್ಲಿ ಹಿಂಗ್ ನಾವು ಒಳಗಡೆ ಬರ್ಬೇಕಾದ್ರೆ ಸಡನ್ ಆಗಿ ಇಬ್ರು ಕಾಲ್ ಬಿದೋಗಿ ತುಳಿದ್ಬಿಟ್ರು. ಎದ್ದೊಳಕ್ಕೆ ಆಗ್ಲಿಲ್ಲ, ಅವರು ಅಷ್ಟು ಹೀನಾವಾಗಿ ಬಿದ್ದೋದ್ರು. ಅವ್ರು ನಾವು ಹೆಲ್ಪ್ ಮಾಡೋಕ್ಕೂ ಆಗಲಿ, ಯಾಕಂದ್ರೆ ಜನ ಹಿಂದೆ ಬಂದಿದ್ದ ರೀತಿ ಯಾರನ್ನೂ ನಾವು ಕಾಪಾಡಕ್ಕೂ ಆಗಲಿಲ್ಲ. ಆ ಪರಿಸ್ಥಿತಿ ಆಗ್ತಾ ಇತ್ತು. ಆದರೆ ಮುಂದೆ ಹೋದಾಗ ಒಂದು ಗೇಟ್ನ ತಳ್ಕೊಂಡಾದಾಗ ಅಷ್ಟೇ ನಾವು 2 ಸಲ ಬಿದ್ವಿ. ಯಾರೋ ದೇವ್ರ ದಯದಿಂದ ನಮ್ಮನ್ನ ಕಾಪಾಡಿದ್ರು. ಅದೇ ಒಳಗಡೆ ಹೋಗ್ಬೇಕು ಅನ್ನುವಂಥ ತರಾತುರಿಯಲ್ಲಿ ಒಂದು ಮನುಷ್ಯತ್ವ ಕಳ್ಕೊಂಡಂಗೆ ಮೇಲೆ ತುಳಿದು ಹೌದು, ಮನುಷ್ಯತ್ವ ತುಂಬಾ ಕಳೆದಿದೆ. ಇಲ್ಲಿ ಪಾಸ್ ನೋಡಿ, ಇಲ್ಲಿ ಪಾಸ್ ಉಂಟು. ಪಾಸ್ ಇದ್ದಾಗ ಜನನ ಎಲ್ಲಿ ಬಿಡ್ಬೇಕು ಆ ತರ ಬಿಡ್ಬೇಕು. ಜನ ತುಂಬಾ ನೋವುಗಳು. ಪಾಸ್ ಇಲ್ಲಿದೆ. ಪಾಸ್ ಇಂದ ಇದನ್ನೆಲ್ಲೂ ನಮ್ಗೆ ಎಂಟ್ರಿ ಮಾಡಕ್ಕೆ ತೋರಿಸಿಲ್ಲ, ಎಲ್ಲೂ ಮಾಡಿಲ್ಲ. ಸುಮಾರು ಜನ ನಮ್ ಕಣ್ಮುಂದೆ ಅವ್ರು ಬಿದ್ದಾಗ ನಮ್ಗೆ ಎತ್ತಕ್ಕೆ ಆಗ್ತಾ ಇಲ್ಲ, ಎಲ್ಲ ತಳ್ತಾ ಇದ್ದಾರೆ. ತುಂಬಾ ತಪ್ಪಾಗಿದೆ ಸರ್, ತುಂಬಾ ತಪ್ಪಾಗಿದೆ. ಒಂದು ದಿನ ಹೌದು, ಈ ರೀತಿಯಾದಂತ ಒಂದು ಬ್ಯಾರಿಕೇಡ್ಗಳನ್ನ ಹಾಕಿ ಸರಿಯಾಗಿ ನಿರ್ವಹಣೆ ಮಾಡಿರೋದ್ರಿಂದ ಈ ರೀತಿಯಾದಂತಹ ಒಂದಷ್ಟು ಸರಳಿನ ಒಳಗೆ ಕಾಲಿಟ್ಟಂತ ಸಂದರ್ಭದಲ್ಲಿ ನಾನು ಬಿದ್ದೆ ಸರ್. ನಾನೇ ಪರ್ಸನಲ್ ಬಿದ್ದೆ, ಕಾಲಿಟ್ಬಿಟ್ಟು. ಗೊತ್ತಾ, ಹೆಣ್ಮಕ್ಳಾಗ್ಲಿ ಮಕ್ಳಲ್ಲಿ ಹೆಂಗ್ ನಡ್ಕೊ ಬರ್ತಾರೆ. ನೀವು ಹೇಳಿ ವಯಸ್ಸಾದ ಬರಲ್ಲ ಬಿಡಿ, ಹೆಂಗೆ ಪ್ರಾಬ್ಲಮ್ ನೀವು ಹೇಳಿ ಸರ್. ಈ ತರ ನೋಡ್ಕೋಬೇಕಲ್ಲ ಫಸ್ಟ್ ಅವರು. ಅಂದ್ರೆ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡದೇ ಇರುವಂತದ್ದು ಈ ಘಟನೆ ಕಾರಣ. ಸರ್ ಒಟ್ಟಿಗೆ ಜನ ಬಂದ್ರಲ್ಲ ಸರ್, ಅದೊಂದು ರೀಸನ್ ಇದೆ ಅಲ್ವಾ. ಯಾರಿಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ರು 3:30 ಬಂದ್ಬಿಟ್ರು, 4 ಗಂಟೆಗೆ ಬಂದ್ಬಿಟ್ಟು ಆ ಕಾರಣಕ್ಕಾಗಿ 11 ಗಂಟೆಯಿಂದನೋ 12 ಗಂಟೆಯಿಂದನೋ ನೀಟಾಗಿ ಬಂದವ್ರನ್ನ ವಿಧಾನಸೌಧಕ್ಕೆ ಬಂದ್ಬಿಡ್ತಾರೆ. 4 ಗಂಟೆಗೆ ವಿಧಾನಸೌಧಕ್ಕೆ ಬರ್ತಾರೆ. ಈ ತರ ಹೇಳಿದಾಗ ಯಾರು ತಾನೇ ಗ್ಯಾರಂಟಿ ಆಗಿರ್ತಾರೆ? ಜನ ಎಲ್ಲ ಒಟ್ಟಿಗೆ ಬರ್ತಾರೆ. ಹಿಂದಿನ ದಿನ ಇನ್ಫಾರ್ಮ್ ಮಾಡಿ ಟಿಕೆಟ್ ಈ ಕಡೆ ಇಲ್ಲಿ ಆನ್ಲೈನ್ ಟಿಕೆಟ್ ತಗೊಳ್ಳಿ, ಆರಾಮಾಗಿ ಬನ್ನಿ, ಈ ತರ ಇನ್ಫಾರ್ಮ್ ಮಾಡ್ಬೇಕು. ನೆಕ್ಸ್ಟ್ ಡೇ ಇಮಿಡಿಯೇಟ್ ಮಾಡಿದ್ದು ತಪ್ಪಾಯ್ತು. ಪ್ರಾಬಬ್ಲಿ ಕರೆಕ್ಟ್. ಅದೇ ಸಂಡೇ ಇಟ್ಬಿಟ್ಟಿದ್ರೆ ಕರೆಕ್ಟ್ ಆಗಿರೋದು. ಎಲ್ಲ ಮೈಸೂರು ಬೆಂಗಳೂರಿನೆಲ್ಲ ಊರಿಗೆ ಹೋಗ್ಬಿಟ್ಟಿರೋರು ಆರಾಮಾಗಿ ಇಲ್ಲಿರೋ ನೋಡ್ತಿದ್ವಿ. ಇಲ್ಲಿ
ಏನು ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಆಯೋಜನೆ ಮಾಡಿದ ಸಂದರ್ಭದಲ್ಲಿ ಸಡನ್ ಆಗಿ ಒಂದು ಪ್ರಿಪರೇಷನ್ ಇಲ್ಲದೆ, ಸರಿಯಾದಂಥ ರೀತಿ ಇಲ್ಲದೆ ಈ ಒಂದು ಆಗಿದ್ದರಿಂದ ಇಲ್ಲಿ ಒಂದು ದೊಡ್ಡ ಅವಘಡಕ್ಕೆ ಕಾರಣ ಆಗಿದೆ. ಸೊ ಇಲ್ಲಿ ಈ ಕ್ಷಣಕ್ಕೂ ಕೂಡ ಈ ಒಂದು ಕಾರ್ಯಕ್ರಮ ಮುಗಿದು ಸುಮಾರು ಒಂದು 2 ಗಂಟೆ ಆಗಿದೆ. ಆದರೂ ಕೂಡ ರಸ್ತೆಯಿಂದ ಸಾಕಷ್ಟು ಜನರು ಹೋಗ್ತಾ ಇಲ್ಲ. ಈ ಕ್ಷಣಕ್ಕೂ ಕೂಡ ಇನ್ನೂ ಇಲ್ಲೇ ಆರ್ ಸಿ ಬಿ ಅನ್ನುವಂಥದ್ದು ಅಭಿಮಾನ ಒಳ್ಳೆಯದು, ಆದರೆ ಇಲ್ಲೊಂದು ರೀತಿ ಹುಚ್ಚು ಅಭಿಮಾನವನ್ನ ಇಲ್ಲಿ ತೋರಿಸ್ತಾ ಇರುವಂತದ್ದು ಕಾಣ್ತಾ ಇದೆ. ಕೆಲವು ಪ್ರಾಣಿಗಳು ಹೋಗಿದೆ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಮತ್ತೆ 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 RCB ಅನ್ನುವಂಥದ್ದು ಇಲ್ಲೇ ಇರುವಂತದ್ದು. ಪೊಲೀಸರು ಅವ್ರನ್ನ ಕಳಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಆಗ್ತಾ ಇಲ್ಲ. ಸೊ ಈ ರೀತಿಯಾದಂಥ ಅಭಿಮಾನಕ್ಕಿಂತ ಹುಚ್ಚ ಅಭಿಮಾನ ಇವತ್ತು ಕೆಲವು ಪ್ರಾಣಿಗಳನ್ನು ತೆಗೆದುಕೊಂಡಿದೆ ಅಂತ ಕೂಡ ಆಶ್ಚರ್ಯಕ್ಕಿಲ್ಲ. ಇದು 17ನೇ ಗೇಟಲ್ಲಿ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ವೈರ್ಲೆಸ್ ಆಫೀಸ್ ಏನಿದೆ ಅಲ್ಲಿ ಕೂಡ ಒಂದಷ್ಟು ಗೇಟ್ಗಳಲ್ಲಿ ಕೂಡ ಈ ರೀತಿ ಗಲಾಟೆಗಳಾಗಿದೆ, ಈ ಘಟನೆಗಳಾಗಿ ಒಂದಷ್ಟು ಸಾವುಗಳಾಗಿದೆ ಅಂತ ಮಾತುಗಳು ಸಿಗ್ತಾ ಇರೋದು. ಕ್ಯಾಮರಾಮನ್ ಮಹೇಶ್ ಜೊತೆ ರಮೇಶ್, ಏಷ್ಯನ್ ಬೆಂಗಳೂರು. ನೋಡಿ ಅದನ್ನ ನಮ್ಮ ರಿಪೋರ್ಟರ್ಗೆ ಮಾತಾಡಕ್ಕೆ ಬಿಡ್ತಿಲ್ಲ ಅವರು. ಈ ಘಟನೆ ನಡೆಯದೇ ಹೋಗಿದ್ದಾಗ ಆ ಥರದ ಸಂಭ್ರಮಾಚರಣೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಖುಷಿಯಪ್ಪ ಅದು ಅಂತ. ಕಾಲು ತುಳಿತಕ್ಕೊಳಗಾಗಿ 11 ಜನ ಸತ್ತ ನಂತರದ ಹಾರಾಟ, ಕೂಗಾಟ, RCB ಘೋಷಣೆ. ಏನಾಗಿದೆ ರೀ ಸಮಾಜಕ್ಕೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.